ಇದೇ ಮಾತುಗಳಿಗೆ ಚಂದ್ರಶೇಖರ್ ಅವರೇ ನಾವು ಕೂಡ ಇದನ್ನೇ ಪ್ರಶ್ನೆ ಮಾಡಿ ಬೆಳಗಿನಿಂದಲೂ ಕೂಡ ಸರ್ಕಾರವನ್ನ ಪ್ರಶ್ನೆ ಮಾಡ್ತಾ ಇರೋದು. ಈಗ ಹಾದಿ ಬೀದಿಲಿ ಹೋಗ್ತಿರೋರ್ ಮೇಲೆ ಅಟ್ಯಾಕ್ ಆಗ್ಬಿಡುತ್ತೆ, ಬ್ಯಾಂಕ್ಗಳು ಸೇಫ್ ಇಲ್ಲ, ATM ವಾಹನ ಸೇಫ್ ಇಲ್ಲ, ರಸ್ತೆ ಮೇಲೆ ತಂಪಾಡಿಕ್ತಾವ್ ವೆಹಿಕಲ್ ಅಲ್ಲಿ ಹೋಗ್ತಿರೋರ್ ಮೇಲೂ ಕೂಡ ಅಟ್ಯಾಕ್ ಆಗುತ್ತೆ. ಹಿಂಗಾಗೋದ್ರೆ ರಾಜ್ಯದಲ್ಲಿ ನಿಜಕ್ಕೂ ಕೂಡ ಪೊಲೀಸ್ ವ್ಯವಸ್ಥೆ ಅನ್ನೋ ಜೀವಂತವಾಗಿದೆಯಾ ಅನ್ನೋ ಪ್ರಶ್ನೆ ಬಂದೆ ಚಂದ್ರಶೇಖರ್ ಅವರೇ ಬಂದೆ. ಅದರಲ್ಲೂ ನಿನ್ನೆ ನಡೆದ ಪ್ರಕರಣ, ಬಸ್ ಸ್ಟ್ಯಾಂಡ್ ನಲ್ಲಿ ಬಸ್ ಕಾಯ್ತಿದ್ದ ಹೆಣ್ಣು ಮಗಳ ಮೇಲೆ ಗ್ಯಾಂಗ್ ರೇಪ್ ಆಗಿದೆ ಅನ್ನೋ ಆರೋಪ. ಆ ಪ್ರಕರಣ ಸತ್ಯಾನ ಸುಳ್ಳ ಪೊಲೀಸರು ತನಿಖೆ ಮಾಡ್ತಾರೆ, ಆದ್ರೆ ಆರೋಪ ಬಂದಿದೆಯಲ್ಲ, ಇದಕ್ಕೆ ರಾಜಕಾರಣಿಗಳ ಪ್ರತಿಕ್ರಿಯೆ ಹೆಂಗಿರಬೇಕಾಗಿತ್ತು? ಅತ್ಯಂತ ಗಂಭೀರವಾಗಿ ಪ್ರತಿಕ್ರಿಯೆ ನೀಡುವ ಒಂದು ಸಣ್ಣ ನಿರೀಕ್ಷೆ ಕೂಡ ಇಟ್ಕೊಳ್ಳಾಗಿಲ್ವಾ ರಾಜ್ಯದ ಜನರು? ಆದ ಘಟನೆ ಅದಾದ ನಂತರದಲ್ಲಿ ಮುಖ್ಯಮಂತ್ರಿಗಳ ಪ್ರತಿಕ್ರಿಯೆ ಕುರಿತಾದ ಒಂದು ವರದಿ ಇದೆ, ಗಮನಿಸಿ. ರಾಜ್ಯದಲ್ಲಿ ರೇಪ್ ಮೇಲೂ ರಾಜಕೀಯ, ಅತ್ಯಾಚಾರಕ್ಕೂ ಸಬೂಬು ಕೊಟ್ರ ಸಿದ್ದರಾಮಯ್ಯ. ರಾಜ್ಯದಲ್ಲಿ ಕ್ರೈಮ್ ರೇಟ್ ಹೆಚ್ಚಾಗ್ತಿದೆ. ಬೀದರ್ನಲ್ಲಿ ನಡೆದ ಬ್ಯಾಂಕ್ ರಾಬರಿ ಬೆನ್ನಲ್ಲೇ ಸರಣಿ ಡಕಾಯಿತಿಗಳು ನಡೆದಿವೆ. ಇದರ ಮಧ್ಯೆ ಬೆಂಗಳೂರಿನಲ್ಲಿ ಮಧ್ಯರಾತ್ರಿ ಮಹಿಳೆ ಮೇಲೆ ಗ್ಯಾಂಗ್ ರೇಪ್ ನಡೆದಿರೋ ಕೇಸ್ ಕೂಡ ದಾಖಲಾಗಿದೆ. ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾತ್ರ ಇದೆಲ್ಲ ಕಾಮನ್ ಅನ್ನೋ ಧಾಟಿಯಲ್ಲೇ ಮಾತನಾಡ್ತಿದ್ದಾರೆ. ಯಾವುದು ರೇಪೇ ಆಗಿರಲಿಲ್ಲ, ರೇಪ್ ಆಗಬಾರದು, ಮಹಿಳೆಯರಿಗೆ ರಕ್ಷಣೆ ಸಿಗಬೇಕು. ಬಟ್ ಸಮಾಜದಲ್ಲಿ ಸಮಾಜಘಾತಕ ಶಕ್ತಿಗಳು ಇಂಥ ಕೆಲಸ ಎಲ್ಲ ಮಾಡ್ತಾರೆ, ಆದ್ಮೇಲೆ ಸೀರಿಯಸ್ ಆಗಿ ಕ್ರಮ ತಗೋತೀವಿ. ಒಳ್ಳೆ ಸುಲಿಗೆ ಅತ್ಯಾಚಾರ ಕೇಳಿದ್ರು ಕೂಡ ಬಿಜೆಪಿ ಕಾಲದಲ್ಲಿ ಆಗಿಲ್ಲ ಅಂತ ಹೇಳ್ತಾರೆ. ಮತ್ತೆ ಜನ ಇವ್ರನ್ನ ಯಾಕೆ ಅಧಿಕಾರದಲ್ಲಿ ಇರಬೇಕು? ಬಿಜೆಪಿ ಕಾಲದಲ್ಲಿ ಆದಂಗಾಗಿದ್ರೆ ನೀವ್ಯಾಕೆ ಅಧಿಕಾರದಲ್ಲಿ ಇದ್ದೀರಾ? ನಾವೇನೋ ಬಿಜೆಪಿಗಿಂತ ಡಿಫರೆಂಟು, ಬಿಜೆಪಿಗಿಂತ ನಾವು ಬಹಳ ಸ್ವಚ್ಛ ಅಂತೆಲ್ಲ ಹೇಳ್ತಾ ಇದ್ರಲ್ಲ, ಬಿಜೆಪಿಗೆ ಯಾಕೆ ಹೋಲಿಕೆ ಮಾಡ್ಕೊಂತೀರಾ ನೀವು? ಅಸಲಿಗೆ ನಿನ್ನೆ ರಾತ್ರಿ 11:30ಕ್ಕೆ ಮಹಿಳೆಯೊಬ್ಬರು KR ಮಾರುಕಟ್ಟೆಯಲ್ಲಿ ಬಸ್ಗಾಗಿ ಕಾದು ನಿಂತಿದ್ರು. ಅದೇ ಮಹಿಳೆಯನ್ನ ಕಾರಿನಲ್ಲಿ ಕರೆದೊಯ್ದ ಆರೋಪಿಗಳು ಅತ್ಯಾಚಾರ ನಡೆಸಿದ್ದಾರೆ. ರೇಪ್ ಕೇಸ್ ಹಿಸ್ಟರಿ. ಇನ್ನು ಈ ರೇಪ್ ಕೇಸ್ ಹಿಸ್ಟರಿ ನೋಡೋದಾದ್ರೆ, ಬೆಂಗಳೂರಿನ KR ಮಾರುಕಟ್ಟೆಯಲ್ಲಿ ಬಸ್ಗಾಗಿ ಮಹಿಳೆ ವೇಟಿಂಗ್ ಮಾಡ್ತಿದ್ರು. ಕಾರಿನಲ್ಲಿ ಬಂದ ಗ್ಯಾಂಗ್ ಡ್ರಾಪ್ ಕೊಡ್ತೀವಿ ಎಂದಿದೆ. ಇದಕ್ಕೆ ನಿರಾಕರಿಸಿ ಬಸ್ ನಿಲ್ದಾಣದ ಬಗ್ಗೆ ಕೇಳಿದ್ದಾರೆ. ಆಗ ಬಸ್ ನಿಲ್ದಾಣಕ್ಕೆ ಡ್ರಾಪ್ ಮಾಡುವುದಾಗಿ ಕರೆದೊಯ್ದಿದ್ದಾರೆ. ಆದರೆ ಬಸ್ ಸ್ಟಾಪ್ ಬದಲಿಗೆ ಬೇರೆ ಕಡೆ ಕರೆದೊಯ್ದು ಅತ್ಯಾಚಾರ ನಡೆಸಲಾಗಿದೆ. KR ಮಾರುಕಟ್ಟೆ ಠಾಣೆ ವ್ಯಾಪ್ತಿ ಗೋಡೌನ್ ಸ್ಟ್ರೀಟ್ನಲ್ಲಿ ಕೃತ್ಯವನ್ನು ನಡೆಸಲಾಗಿದೆ. ಮಹಿಳೆಯ ಮೊಬೈಲ್, ಹಣ, ತಾಳಿ, ಚಿನ್ನದ ಸರ ಕದ್ದು ಪರಾರಿಯಾಗಿದ್ದಾರೆ. ನಂತರ SJ ಪಾರ್ಕ್ ಪೊಲೀಸ್ ಠಾಣೆಗೆ ಮಹಿಳೆ ದೂರು ನೀಡಿದ್ದಾರೆ. ಸದ್ಯ ಅತ್ಯಾಚಾರ ಕೇಸ್ಗೆ ಸಂಬಂಧಿಸಿದಂತೆ ಶರವಣ್ ಮತ್ತು ಗಣೇಶ್ ಎಂಬ ಇಬ್ಬರು ಆರೋಪಿಗಳನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಆದರೆ ಇಂತಹ ಅತ್ಯಾಚಾರದ ಪ್ರಕರಣಗಳಲ್ಲೂ ಮುಖ್ಯಮಂತ್ರಿ ರಾಜಕೀಯ ಮಾಡೋಕೆ ಹೊರಟ್ಬಿಟ್ರಾ ಅನ್ನೋ ಪ್ರಶ್ನೆ ಉಟ್ಕೊಳ್ಳುತ್ತೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇಟ್ನಲ್ ಸರ್, ನಾವು ಈಗ ಮುಖ್ಯಮಂತ್ರಿಗಳ ಪ್ರತಿಕ್ರಿಯೆಯನ್ನು ಕೇಳಿಸ್ಕೊಂಡ್ವಿ. ಮಹಿಳೆ ರೇಪ್ ಆಗಬಾರ್ದು, ಮಹಿಳೆಯರಿಗೆ ರಕ್ಷಣೆ ಸಿಗಬೇಕು ಅಂತಾರೆ. ಸಿಗಬೇಕು ಅನ್ನೋದು ಆಶಯ. ಇದು ವಿರೋಧ ಪಕ್ಷದವರು ಅಥವಾ ಜನಸಾಮಾನ್ಯರು ಮಾತನಾಡೋ ಭಾಷೆ. ಆಡಳಿತಾರೂಢ ಪಕ್ಷ, ಅದರಲ್ಲೂ ಮುಖ್ಯಮಂತ್ರಿಗಳು ರಕ್ಷಣೆ ಸಿಗಬೇಕು ಅಂತ ಅವರೇ ಹೇಳಿದ್ರೆ ಕೊಡೋರು ಯಾರು ಅಂತ? ಸ್ಮಿತಾ, ಏನಾಗಿದೆ ಅಂದ್ರೆ, ಒಂದು ಇಲ್ಲಿ ಏನು ಈ ರಾಜಕೀಯ ಪಕ್ಷಗಳು, ಎರಡು ರಾಜಕೀಯ ಪಕ್ಷಗಳು ಅವರು ಶುದ್ಧರ ನಾವು ಶುದ್ಧರ ಅನ್ನೋ ಒಂದು ಭರಾಟೆಯಲ್ಲಿ ನಿಮ್ಮ ಕಾಲದಲ್ಲಿ ರೇಪ್ ಆಗಿಲ್ವೋ ನಮ್ಮ ಕಾಲದಲ್ಲಿ ರೇಪ್ ಆಗಿಲ್ವೋ ಅನ್ನೋ ಒಂದು ಇದಿದೆಯಲ್ಲ. ನಮ್ಗೆ ನೆನಪಿದೆ ಸ್ಮಿತಾ, ನಿಮ್ಗೆ ವಾಲ್ಮೀಕಿ ಹಗರಣದಲ್ಲಿ ಒಬ್ಬ ಅಧಿಕಾರಿ ಆತ್ಮಹತ್ಯೆ ಮಾಡ್ಕೊಂಡಾಗ ಸದನದಲ್ಲಿ ಮುಖ್ಯಮಂತ್ರಿ ಹೇಳ್ತಾರೆ ಅವರು ಹಿಂದುಳಿದ ವರ್ಗದವರು ಆಗಿರ್ಲಿಲ್ಲ ಅಂತ. ಅಲ್ಲಿಗೆ ಬಂದು ನಿಂತಿದೆ ಎಲ್ಲ ಸೇರಿ. ಈಗ ಆದ್ರೆ ಮುಖ್ಯವಾಗಿ ನೀವು ಪ್ರಶ್ನೆ ಕೇಳಿದ್ದೇನೆಂದ್ರೆ ರಕ್ಷಣೆ ಬಗ್ಗೆ. ಆ ರಕ್ಷಣೆಯ ಸಮಸ್ಯೆಯನ್ನ ಎಲ್ಲ ರಾಜಕೀಯ ಪಕ್ಷಗಳು ಬಹಳ ಕೂಲಂಕುಷವಾಗಿ ವಿಚಾರ ಮಾಡ್ಬೇಕು ಆ ವಿಚಾರದ ಬಗ್ಗೆ. ಯಾಕಂದ್ರೆ ನ್ಯಾಷನಲ್ ಪೊಲೀಸ್ ರಿಫಾರ್ಮ್ಸ್ ಕಮಿಷನ್ ಆಗಿ ಸುಮಾರು ವರ್ಷಗಳಾಯ್ತು. ಆ ಪೊಲೀಸ್ ರಿಫಾರ್ಮ್ಸ್ ಕಮಿಷನ್ ವರದಿಯನ್ನು ಇನ್ನೂ ಸಂಪೂರ್ಣ ಅನುಷ್ಠಾನ ಮಾಡಿಲ್ಲ. ಯಾಕಂದ್ರೆ ಇಲ್ಲಿವರೆಗೂ ನಮ್ಮ ಪೊಲೀಸಿಂಗ್ ನೀತಿ, ಪೊಲೀಸ್ ಪಾಲಿಸಿ ಏನಂದ್ರೆ ಕ್ರೈಮ್ ಆದ ಮೇಲೆ ಕ್ರೈಮ್ ಸಾಲ್ವ್ ಮಾಡೋದು, ರಕ್ಷಣೆ ಅಲ್ಲ. ನಾಟ್ ಪ್ರೊಟೆಕ್ಷನ್ ಮೋಡ್, ಇಟ್ ಈಸ್ ಮೋರ್ ಆಫ್ ಸಾಲ್ವಿಂಗ್ ಮೋಡ್. ಈ ಪ್ರೊಟೆಕ್ಷನ್ ಮೋಡ್ ಸಾಲ್ವಿಂಗ್ ಮೋಡ್ ಡಿಫ್ರೆನ್ಸ್ ಹೇಳ್ತೇನೆ ನಾನು ನಿಮಗೆ. ನನ್ನ ಉದಾಹರಣೆ ತಗೊಳ್ಳೋದು, ನಾನು ಬೆಂಗಳೂರಿಗೆ ಬಂದಾಗ ಬೆಂಗಳೂರಿನ ಜನಸಂಖ್ಯೆ 50 ಲಕ್ಷ ಇತ್ತು. ಇವತ್ತು 1,50,00,000 ಆಗಿದೆ. ಎಷ್ಟು ಪೊಲೀಸ್ ಸ್ಟೇಷನ್ ಜಾಸ್ತಿ ಆಗಿದ್ದಾರೆ, ಎಷ್ಟು ಪೊಲೀಸ್ ಸಿಬ್ಬಂದಿ ಜಾಸ್ತಿ ಆಗಿದೆ. ಇವತ್ತಿನ 70% ಪೊಲೀಸರ ಕೆಲಸ VIP ಡ್ಯೂಟಿ. ಅದು ಬಿಜೆಪಿ ಆಗ್ಲಿ, ಕಾಂಗ್ರೆಸ್ ಆಗ್ಲಿ, JDS ಆಗ್ಲಿ, ಯಾವ್ದು ಸರ್ಕಾರ ಇರಲಿ, VIP ಡ್ಯೂಟಿ. ಆಮೇಲೆ ಬೇರೆ ಬೇರೆ ಆಡಳಿತಾತ್ಮಕ ಡ್ಯೂಟಿಗಳು. ಇನ್ನು ಬೇಕಾದ್ರೆ ಕ್ರೈಮ್ ಬ್ರಾಂಚ್ ಇದೆ, ಕ್ರೈಮ್ ಸಾಲ್ವಿಂಗ್.
ಕ್ರೈಮ್ ಪ್ರಿವೆನ್ಷನ್ ಅನ್ನೋದಿದೆಯಲ್ಲ, ಕ್ರೈಮ್ ಪ್ರಿವೆನ್ಷನ್ ಅನ್ನ ಇವರು ನಾಗರಿಕರ ಮೇಲೆ ಬಿಟ್ಬಿಟ್ಟಿದ್ದಾರೆ. ಕ್ರೈಮ್ ಪ್ರಿವೆನ್ಷನ್ ವೀಕ್ ಮಾಡ್ತಾರೆ, ನಾಗರಿಕರಿಗೆ ಅವೇರ್ನೆಸ್ ಕೂಡ ಮಾಡ್ತಾರೆ. ಬಟ್ ವೆರ್ ಈಸ್ ದಟ್ ರಿಫಾರ್ಮ್ ಇನ್ ದ ಸಿಸ್ಟಮ್? ವ್ಯವಸ್ಥೆ ಒಂದು ಸುಧಾರಣೆ ಬೇಕಲ್ವಾ? ರಕ್ಷಣೆ ಮಾಡಿಸದ ಒಂದು ಪೊಲೀಸಿಂಗ್ ನೀತಿ ಬೇಕಲ್ವಾ? ಅದು ಇಲ್ಲಿವರೆಗೂ ಇಲ್ಲ. ಅದು ದಿಸ್ ಇಸ್ ಬಿಗ್ ಪ್ರಾಬ್ಲಮ್. ಯಾಕಂದ್ರೆ ಈ ತರದ ಕ್ರೈಮ್ ರೇಟು ಜನಸಂಖ್ಯೆ ಜಾಸ್ತಿ ಆದಂಗೆಲ್ಲ ಜಾಸ್ತಿ ಆಗ್ತಾನೆ ಹೋಗ್ತದೆ. ಎಕನಾಮಿಕ್ ಆಕ್ಟಿವಿಟಿ ಜಾಸ್ತಿ ಆದಂಗಿಲ್ಲ ಜಾಸ್ತಿ ಆಗ್ತಾನೆ ಹೋಗ್ತದೆ. ಯಾವಾಗ ಬಡವ ಶ್ರೀಮಂತ ಗ್ಯಾಪ್ ಜಾಸ್ತಿ ಆಗ್ತದೆ, ಜಾಸ್ತಿ ಆಗ್ತಾನೆ ಹೋಗ್ತದೆ. ಇದನ್ನ ಪ್ರಿವೆಂಟ್ ಮಾಡೋ ಪಾಲಿಸಿಗಳು, ಪ್ರಿವೆಂಟ್ ಮಾಡೋ ಪೊಲೀಸಿಂಗ್ ಪಾಲಿಸಿಗಳು ಅವನ್ನ ತರಬೇಕಾದ್ರೆ ಒಂದು ರಾಜಕೀಯ ಒಂದು ಜಾಣ್ಮೆ, ಆ ತರದ ಒಂದು ಮೊಟ್ಟ ಮೊದಲ ಬಗ್ಗೆ ಕಾಳಜಿ ಬೇಕಾಗ್ತದೆ. ಇಲ್ಲಿ ಹೋದ್ರೆ ಇವತ್ತು ಸಿದ್ದರಾಮಯ್ಯ ಹೇಳ್ತಾರೆ, ನಾಳೆ ಬಿಜೆಪಿ ಹೇಳ್ತಾರೆ, ಇನ್ನೊಬ್ರು ಹೇಳ್ತಾರೆ, ಮತ್ತೊಬ್ರು ಹೇಳ್ತಾರೆ. ನಿಮ್ಮ ಕಾಲದಲ್ಲಿ ಆಗಿಲ್ವಾ, ನಮ್ಮ ಕಾಲದಲ್ಲಿ ಆಗಿಲ್ವಾ? ಕೊನೆಗೆ ಅನುಭವಿಸುವರು ನಾಗರಿಕರು. ಕೊನೆಗೆ ಅನುಭವಿಸುದು ಯಾವ್ದೋ ಒಂದು ಬಸ್ ಸ್ಟ್ಯಾಂಡ್ ಅಲ್ಲಿ ಕೂತಂತ ಮಹಿಳೆ, ಎಲ್ಲೋ ಒಂದು ಸ್ಕೂಲಿಗೆ ಹೋಗುವಂತ ಒಂದು ಚಿಕ್ಕ ಹುಡುಗಿ ಅನುಭವಿಸ್ಬೇಕಾಗ್ತದೆ. ಎಕ್ಸಾಕ್ಟ್ಲಿ. ನಾನು ಚಂದ್ರಶೇಖರ್ ಅವ್ರಿಗೆ ಪ್ರಶ್ನೆ ಕೇಳೋಕ್ ಮುಂಚೆ ಇನ್ನೊಂದು ಬ್ರೇಕಿಂಗ್ ಅಪ್ಡೇಟ್ ಅನ್ನ ಗಮನಿಸ್ಬಿಟ್ಟು ಹೋಗ್ಬಹುದಾ ಅಂತ ಹೇಳಿ. ಕಾಂಗ್ರೆಸ್ ಸರ್ಕಾರ ಸುಭದ್ರ ಬಹುಮತದೊಂದಿಗೆ ರಚನೆ ಆಗಿರೋ ಸರ್ಕಾರ, 135ಕ್ಕೂ ಅಧಿಕ ಶಾಸಕರು. ಇದರಿಂದ ಜನಸಾಮಾನ್ಯರು ನಿರೀಕ್ಷೆ ಮಾಡಿದ್ದು ಒಂದು ಟ್ರಾನ್ಸ್ಪರೆಂಟ್ ಆಡಳಿತ, ಜನಪರವಾದ ಆಡಳಿತ. ಆದ್ರೆ ಆಗ್ತಿರೋದೇನು? ಸರ್ಕಾರ ರಚನೆಯಾಗಿ ಮೊದಲ 3 ತಿಂಗಳು ಅಧಿಕಾರ ಹಂಚಿಕೆ, ಯಾರನ್ನ ಮಿನಿಸ್ಟರ್ ಮಾಡಬೇಕು, ಯಾರನ್ನ ಚೀಫ್ ಮಿನಿಸ್ಟರ್ ಮಾಡಬೇಕು. ಅದಾದ್ಮೇಲೆ ಗ್ಯಾರಂಟಿ ಗಲಾಟೆ, ಒಂದೊಂದಾಗಿ ಗ್ಯಾರಂಟಿ ಅನುಷ್ಠಾನ ಮಾಡಬೇಕು ಅನ್ನೋದು, ಗ್ಯಾರಂಟಿ ಅನುಷ್ಠಾನ ಆಗ್ತಿಲ್ಲ ಅನ್ನೋದು. ಅದಾದ್ಮೇಲೆ ಶುರುವಾಯಿತು ಹಗರಣಗಳ ಲೆಕ್ಕ. ಮತ್ತೆ ಬಂತು ಲೋಕಸಭಾ ಚುನಾವಣೆ, ಬೈ ಎಲೆಕ್ಷನ್, ಪ್ರಚಾರ, ಅಬ್ಬರದ ಭಾಷಣ. ಇಷ್ಟೆಲ್ಲದರ ನಡುವೆ ಜನಪರವಾದ ಕಾಳಜಿ, ಜನಪರವಾದ ಕೆಲಸ ಯಾವಾಗ ಮಾಡ್ತಾರೆ? ಮಾಡೋಕ್ ಪುರ್ಸೊತ್ತಿದೆಯಾ? ಇವಾಗ್ಲಾದ್ರೂ ಪ್ರಾರಂಭ ಮಾಡ್ತಾರಾ ಅನ್ನೋ ಪ್ರಶ್ನೆಗೆ ಉತ್ತರ ಈಗ ಆಲ್ರೆಡಿ ಕಣ್ಮುಂದೆ ನಾವು ಗಮನಿಸ್ತಾ ಇದೀವಿ. ಈ ದಿನ, ಈ ಕ್ಷಣ ನಾವು ಮಾತನಾಡ್ತಿರೋ ಸಂದರ್ಭದಲ್ಲೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ, ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದಲ್ಲಿ ಮುಖ್ಯಮಂತ್ರಿ ಕುರ್ಚಿ, ಅಧ್ಯಕ್ಷ ಕುರ್ಚಿ, ಇದೆರಡೇ ಮೇನ್ ಅಜೆಂಡಾ. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ನಂತರದಲ್ಲಿ ಯಾವ್ಯಾವ ಸಂದರ್ಭದಲ್ಲಿ ಹೇಗಿದೆ ಪರಿಸ್ಥಿತಿ ಅನ್ನೋದನ್ನ ಗಮನಿಸ್ತಾ ಇದ್ವಿ. ಚಂದ್ರಶೇಖರ್ ಅವರೇ ನೋಡಿ, ಮೂಡಾ ವಿಚಾರ ಬಂತು, ಪಾದಯಾತ್ರೆ ಮಾಡಿದ್ರಿ, ಆದ್ರೆ ರಿಸಲ್ಟ್ ನೀವು ಹೇಳ್ತೀರಿ ಮುಖ್ಯಮಂತ್ರಿಗಳು ರಾಜೀನಾಮೆ ನೀಡೋ ಹಂತಕ್ಕೆ ಬಂದಿದೆ ಅಂತ ಹೇಳಿ. ಬಟ್ ಸ್ಟಿಲ್ ಇಟ್ಸ್ ಇನ್ ಕೋರ್ಟ್. ಅದ್ರ ಜೊತೆಗೆ ವಾಲ್ಮೀಕಿ ಪಾದಯಾತ್ರೆ ಮಾಡ್ತೀವಿ ಅಂತ ಆಯ್ತು, ಮಾಡ್ಲಿಲ್ಲ. ವಫ್ ವಿಚಾರದಲ್ಲಿ ಬಣ ಬಡಿದಾಟನೋ ಮತ್ತೊಂದೋ ಮಗದೊಂದೋ ಲಾಜಿಕಲ್ ಎಂಡ್ ಅಲ್ಲೂ ಹೋಗ್ಲಿಲ್ಲ. ಈಗ ಈ 3 ಪ್ರಕರಣಗಳಿಗಿಂತ ಅತ್ಯಂತ ಗಂಭೀರ ಜನಸಾಮಾನ್ಯರ ಪ್ರತಿದಿನದ ಬದುಕು. ರೋಡಿಗೆ ಹೋದ್ರೆ ಎಲ್ಲಿ ರಾಬರಿ ಆಗುತ್ತೋ, ಹಾಗೆ ಹೆಣ್ಣು ಮಕ್ಕಳು ಆಚೆ ಹೋದ್ರೆ ಎಲ್ಲಿ ಅತ್ಯಾಚಾರ ಆಗುತ್ತೋ, ಅದನ್ನ ಸರ್ಕಾರ ಬೇರೆ ಗಂಭೀರವಾಗಿ ಪರಿಗಣಿಸಲ್ಲ. ಇಂಥ ಆತಂಕದಲ್ಲಿರೋ ಜನರು ವಿರೋಧ ಪಕ್ಷದ ಮೇಲೆ ಸಹಜವಾಗಿ ಗಮನ ಹರಿಸ್ತಾರೆ. ಇದಕ್ಕಲ್ವಾ ಆಕ್ಚುಲಿ ಪ್ರತಿಭಟನೆ ಮಾಡಬೇಕಾಗಿರೋದು ವಿರೋಧ ಪಕ್ಷದವರು ಅಂತ ಹೇಳಿ? ಅಲ್ಲ, ಖಂಡಿತ ಜನ ಇಟ್ಟಿರ್ತಕ್ಕಂಥ ನಂಬಿಕೆನ ಬಿಜೆಪಿ ಉಳಿಸ್ಕೊಳ್ಳುತ್ತೆ. ಇದು ಕಾಂಗ್ರೆಸ್ ಸರ್ಕಾರದ ಕಡೆ ಅವಧಿ. ಇದು ಇನ್ನು ಜನ್ಮದಲ್ಲಿ ಕಾಂಗ್ರೆಸ್ ಕೊಡ್ತಿಲ್ಲ. ಯಾಕೆ ಅಂತ ಹೇಳಿದ್ರೆ, ನಾನು 2 ವಿಚಾರ ಹೇಳಕ್ ಇಷ್ಟಪಡ್ತೀನಿ ಸ್ಮಿತಾ. ಒಂದು, ವ್ಯವಸ್ಥೆ ನಿಜವಾಗ್ಲೂ ಕುಸಿದೋಗಿದ್ಯಾ ಅಥವಾ ಬೇಕು ಅಂತಾನೆ ವ್ಯವಸ್ಥೆಯನ್ನ ಕುಸಿದೋ ಹಾಗಾಗಿ ಮಾಡಿದಾರಾ ಇವರು? ಯಾವ್ದೊಂದು ಟೂಲ್ ಕಿಟ್ ನ ಭಾಗವಾಗಿ ಯಾಕೆ ಅಂತ ಹೇಳಿದ್ರೆ, ನೋಡಿ, ಸಾಮಾನ್ಯ ಜನರಿಗೆ ರಕ್ಷಣೆ ಕೊಡ್ಬೇಕಾಗಿರೋ ಯಾರು? ಪೊಲೀಸು. ಇವತ್ತು ಪೊಲೀಸ್ಗೆ ರಕ್ಷಣೆ ಇಲ್ಲ ಈ ಸರ್ಕಾರದಲ್ಲಿ. ಹುಬ್ಳಿನಲ್ಲಿ ಸ್ಟೇಷನ್ಗೆ ಒಳಗಡೆಗೆ ನುಗ್ಗಿ ಪೊಲೀಸ್ ಆಫೀಸರ್ ಹಿಡ್ಕೊಂಡು ಬಡಿಬೇಕಾದ್ರೆ ಸರ್ಕಾರ ಅವ್ರ ಪರವಾಗಿ ನಿಂತಿದ್ದ ಅವ್ರ ಕೇಸ್ಗಳೆಲ್ಲ ವಾಪಸ್ ತಗೊಳುತ್ತೆ ಅಂತ ಹೇಳಿದ್ರೆ ಹೇಗೆ ಕ್ರಿಮಿನಲ್ಗಳಿಗೆ ಅವ್ರಿಗೆ ಭಯ ಬರುತ್ತೆ ಹೇಳಿ? ನಾಗಮಂಗಲದಲ್ಲಿ ನೀವು ನೋಡಿರ್ಬೇಕು, ನೀವೇ ವಿಡಿಯೋಗಳನ್ನ ತುಣುಕುಗಳನ್ನ ತೋರಿಸ್ತಾ ಇದ್ರಿ. ಪೊಲೀಸ್ ಎದುರುಗಡೆನೆ ಅಂಗಡಿಗಳಿಗೆ ಬೆಂಕಿ ಇಡ್ತಿದ್ದಾರೆ, ಹಿಂದಗಡೆಗೆ ನೊಂದಿರ್ತಕ್ಕೋದ್ರೆ ಕೇಳ್ತಾರೆ, ಸರ್ ಏನಾದ್ರು ಮಾಡಿ ಅಂತ ಹೇಳಿದ್ರೆ ಒಬ್ಬ ಪೊಲೀಸ್ ಜಾಗ ಬಿಟ್ಬಿಟ್ಟು ಅಳ್ಳಾಡ್ತಾ ಇಲ್ಲ. ಯಾವ ಕಾರಣಕ್ಕೋಸ್ಕರ? ಯಾಕೆ ಅಂತ ಹೇಳಿದ್ರೆ, ತಡಿಲಿಕ್ಕೆ ಹೋದ್ರೆ ಪೊಲೀಸವ್ರಿಗೆ ಹೊಡಿತಾರೆ. ಪೊಲೀಸರು ಹೊಡೆದಿರೋರ್ ಜೊತೆ ಸರ್ಕಾರ ನಿಂತಿದೆ. ಇವತ್ತು ಹುಬ್ಳಿನಲ್ಲಿ ಕೇಸ್ ವಾಪಸ್ ತಗೊಂಡ್ರು. ಅದಕ್ಕೆ ಮುಂಚೆ ಸಿದ್ದರಾಮಯ್ಯ ಮೊದಲ ಸರ್ಕಾರದಲ್ಲಿ ಇವೇ ನಡ್ಕೊಂಡ್ಬಂದಿತ್ತು, 2ನೇ ಸರ್ಕಾರದಲ್ಲಿ ಇವೇ ನಡ್ಕೊಂಡ್ ಬರ್ತಿದೆ. ಹಾಗಾಗಿ ದೊಡ್ಡ ಅನುಮಾನ ಬರುತ್ತಿದೆ, ಇದೇನಾದ್ರೂ ಕ್ರಿಮಿನಲ್ ಕೆಲಸವನ್ನು ಮಾಡಿ ವ್ಯವಸ್ಥೆ ಕುಸ್ತೋಗಿದ್ಯಾ ಅಥವಾ ಬೇಕು ಅಂತಾನೆ ವ್ಯವಸ್ಥೆ ಕುಸ್ತೋಗ್ತಾ ಇದಾರ, ಅಥವಾ ಇವ್ರ ಕೈ ತಾಕತ್ತೇ ಇಲ್ವಾ ಅಂತ ಹೇಳಿ ಅಧಿಕಾರದ ಇಷ್ಟೊಂದು ಲಾಲಸೆಗೋಸ್ಕರ ಇಡೀ 6 ಕೋಟಿ ಕನ್ನಡಿಗರ ಬಾಳನ್ನ ಬೆಂಕಿ ಒಳಗಡೆ ಹಾಕ್ತಾ ಇದಾರ ಅಂತ ಹೇಳಿ. ಇಲ್ಲ ಅಂತ ಹೇಳಿದ್ರೆ ಯಾವುದಾದ್ರೂ ಒಂದು ಕೇಸನ್ನ ಸ್ಮಿತಾ, ನಾನು ಹೇಳ್ತಾ ಇರೋದು ಒಂದು ಕೇಸನ್ನ ಲಾಜಿಕಲ್ ಎಂಡಿಗೆ ತಂದು, ನೀವು ಆಗ್ಲೇ ಒಂದು ಒಳ್ಳೆ ಮಾತಾಡಿದ್ರಿ, ಒಂದ್ರಲ್ಲಿ ಏನಾದ್ರು ಎನ್ಕೌಂಟರ್ ತರ ಅಂತೇಳಿ ಎನ್ಕೌಂಟರ್ ಮಾಡಿ ಅಂತಲ್ಲ, ಆ ತರದಲ್ಲಿ ಒಂದು ಸ್ವಲ್ಪ ಬರೆಯಿಸ್ತಕ್ಕಂಥ ಕೆಲಸವೋ ಅಥವಾ ತನಿಖೆ ಜೋರಾಗಿ ಒಂದು ಲಾಜಿಕಲ್ ಎಂಡಿಗೆ ತಂದಿದ್ದು ಯಾವುದಾದ್ರೂ ಒಬ್ಬ ಕ್ರಿಮಿನಲ್ಗೆ ಎಡೆಮೂರಿ ಕಟ್ಟಿದಿದ್ರೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಇದ್ರಲ್ಲಿ 10ರಷ್ಟು ಕ್ರಿಮಿನಲ್ ವ್ಯವಸ್ಥೆಗಳು ಉತ್ತರ ಪ್ರದೇಶದಲ್ಲಿತ್ತು, 10ರಷ್ಟು ಕೆಟ್ಟ ವ್ಯವಸ್ಥೆಗಳು ಉತ್ತರ ಪ್ರದೇಶದಲ್ಲಿತ್ತು. ಆದ್ರೆ ಒಬ್ಬ ಬಿಜೆಪಿ ಸರ್ಕಾರ, ಒಂದು ಯೋಗಿ ಸರ್ಕಾರ ಗಂಡಸ್ತನವನ್ನು ತೋರಿಸಿದಕ್ಕೆ ಇವತ್ತು ಇಡೀ ಯುರೋಪಿನಲ್ಲಿ ಎಲ್ಲ ಕಡೆ ನಿಂತಿದೆ. ಯಾವ ಚಟುವಟಿಕೆಗಳು ನಡೀತಾ ಇಲ್ಲ. ಆದ್ರೆ ಇಲ್ಲೇನಾಗೋಗಿದೆ ಅಂತ ಹೇಳಿದ್ರೆ, ಯಾವ ಕುಮ್ಮಕ್ಕು ಕೊಡ್ತಕ್ಕಂಥ ಸರ್ಕಾರ ಅಥವಾ
ತಾಕತ್ತಿಲ್ಲದೆ ಇರ್ತಕ್ಕಂಥ ಸರ್ಕಾರ ಬಂದಿರೋದಕ್ಕೆ ಇದನ್ನ ಈಗ ಚಂದ್ರಶೇಖರ್ ಅವ್ರು ಹೇಳ್ತಿರೋದನ್ನ ಹೀಗೆ ಪ್ರಶ್ನೆ ಮಾಡ್ಬೋದಾ? ನೋಡಿ, ನೀವಾಗ್ಲೇ ಹೇಳ್ತಿದ್ದಾಗೆ ಕೈಯಲ್ಲಿ ಗನ್ ಹಿಡ್ಕೊಂಡು ಹೋಗಿ ಅಪರಾಧ ಮಾಡುವವರನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಸರ್ಕಾರಕ್ಕಾಗಲ್ಲ, ನಾವು ಆ ರೀತಿ ನಿರೀಕ್ಷೆ ಮಾಡೋದು ತಪ್ಪು. ಬಟ್ ರೆಸ್ಪಾನ್ಸ್ ಟು ದ ಆಕ್ಟ್ ಅನ್ನೋದೊಂದಿರುತ್ತೆ. ಅಪರಾಧ ಪ್ರಕ್ರಿಯೆಗಳಾದಾಗ ಅದಕ್ಕೆ ಸರ್ಕಾರ ಯಾವ ರೀತಿ ಪ್ರತಿಕ್ರಿಯೆ ನೀಡುತ್ತೆ ಅನ್ನೋದಿರುತ್ತೆ. ಆ ಪ್ರತಿಕ್ರಿಯೆ ನೀಡೋ ಪ್ರಕ್ರಿಯೆ ಆದ್ರೂ ಬದಲಾಗ್ಬೇಕಲ್ವಾ ಅಂತ ಹೇಳಿ. ಅಬ್ಸಲ್ಯೂಟ್ಲಿ ಸ್ಮಿತಾ, ಯಾಕಂದ್ರೆ ಈ ತರ ಪ್ರತಿಕ್ರಿಯೆ ನೀಡಿದ್ರೆ ನೀವು ಕಾನೂನು ಸುವ್ಯವಸ್ಥೆ ಇತ್ಯಾದಿ ಎಲ್ಲವನ್ನ ಬಿಡಿ, ಪಾಪ ಸಂತ್ರಸ್ತೆಗೆ ಅವಮಾನ ಮಾಡಿದಂಗೆ, ಆ ಸಂತ್ರಸ್ತೆಗೆ ಆ ಒಂದು ಆಕೆಗಾದ ನೋವಿಗೆ ಒಂದು ಗಂಭೀರತೆ ಇರೋದಿಲ್ಲ. ಈ ತರ ಮಾತಾಡಕ್ ಶುರು ಮಾಡ್ಬಿಟ್ರೆ ಯಾರೋ ಸತ್ತಿರ್ತಾರೆ, ಯಾರೋ ದರೋಡೆ ಕಳ್ಕೊಂಡಿರ್ತಾರೆ, ಯಾರೋ ಅತ್ಯಾಚಾರ ಆಗಿರ್ತದೆ, ಆ ಒಂದು ಎಂಪ್ಯಾಥಿ, ಆ ಒಂದು ಸಂತಾಪ ಸೂಚಕ ಒಂದು ಮಾತುಗಳು ಬೇಕಲ್ಲ, ಆ ತರ ದೂರನೇ ಬೇಕಲ್ಲ. ಅದ್ರ ಜೊತೆಗೇನೆ ನಾನು ಆಗ್ಲೇ ಹೇಳಿದಂಗೆ ನಮ್ಮ ಪೊಲೀಸಿಂಗ್ ಇವತ್ತಿನ ಒಂದು ನೀತಿ ಇದೆಯಲ್ಲ, ಪೊಲೀಸ್ ವ್ಯವಸ್ಥೆ ಹೇಗೆ ನಡಿಬೇಕು ಅನ್ನೋದು ಅದು ಕೇವಲ ಸಾಲ್ವಿಂಗ್ ಮೋಡಲ್ ಇದೆ. ಸಮಸ್ಯೆನ ಸಾಲ್ವ್ ಮಾಡೋದು, ಸಮಸ್ಯೆನ ಪರಿಹರಿಸೋದು. ಅಂದ್ರೆ ಮೊದಲು ಸಮಸ್ಯೆ ಆಗ್ಬೇಕು, ಆಮೇಲೆ ಪರಿಹಾರ, ಸಮಸ್ಯೆನ ನಿಲ್ಸೋದಲ್ಲ. ಆ ರೀತಿಯ ರಿಫಾರ್ಮ್ಸ್ ಅನ್ನ ಹಿಂದೆ ಅನೇಕ ಸಲ ಚರ್ಚೆ ಆಗಿದೆ, ಯಾವ ಸರ್ಕಾರ ಗಂಭೀರ ತಗೊಂಡಿಲ್ಲ. ಅನೇಕ ದೇಶಗಳಲ್ಲಿ, ಯುರೋಪ್ ಅಲ್ಲಿ, ಬೇರೆ ಬೇರೆ ದೇಶಗಳಲ್ಲಿ ಕ್ರೈಮ್ ಪ್ರಿವೆನ್ಷನ್ ಬಹಳ ಮುಖ್ಯವಾದ್ದು, ಆಮೇಲೆ ಸಾಲ್ವಿಂಗ್ ಬೇರೆ ಅಪರಾಧ ತಡೆ ಇದೆಯಲ್ಲ ಬಹಳ ಮುಖ್ಯವಾದ್ದು. ಅದನ್ನ ಇಲ್ಲಿ ನಮ್ಮ ರಾಜಕಾರಣಿಗಳು ಅದನ್ನ ಅದ್ರ ಬಗ್ಗೆ ಗಮನನೇ ಕೊಟ್ಟಿಲ್ಲ. ಅದಕ್ಕೆ ಪುರ್ಸೋತ್ ಬರ್ಲಿ ಅಂತ ನಾವು ಆಶಿಸಬಹುದು ಅಷ್ಟೇ. ನೀವೇ ಥ್ಯಾಂಕ್ ಯು ಸೋ ಮಚ್ ಇಬ್ಬರಿಗೂ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ನಾನು ಕಾರ್ಯಕ್ರಮದ ಪ್ರಾರಂಭದಲ್ಲಿ ಸೆನ್ಸಿಟಿವಿಟಿ ಬಗ್ಗೆ ಮಾತನಾಡ್ತಾ ಇದ್ದೆ. ಮತ್ತೊಂದು ಅತ್ಯಂತ ಜವಾಬ್ದಾರಿಯುತ ವಿಚಾರ ಅಂತಂದ್ರೆ, ರಾಜಕಾರಣಿಗಳು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿದ್ದಾರೆ, ಪ್ರಜೆಗಳು ಪ್ರಭುಗಳು, ಪ್ರಜೆಗಳ ಸೇವೆ ಮಾಡಲಿಕ್ಕೆ ರಾಜಕಾರಣಿಗಳ ಆಯ್ಕೆ ಆಗ್ತಾ ಇರೋದು. ಆದ್ರೆ ಈಗ ಕೇವಲ ರಾಜಕಾರಣನೇ ಮುಖ್ಯ ಆಗಿದೆ. ದಯಮಾಡಿ ಜನರ ಮನಸ್ಸಿನಲ್ಲಿರುವ ಆತಂಕ ದೂರ ಮಾಡೋ ಕಡೆನೂ ಸ್ವಲ್ಪ ಪುರ್ಸೊತ್ ಮಾಡ್ಕೊಂಡು ಯೋಚನೆ ಮಾಡ್ಲಿ ರಾಜಕಾರಣಿಗಳು ಅಂತ ನಿರೀಕ್ಷೆ ಮಾಡ್ತಾ ಇವತ್ತಿನ ಮಹಾಭಾರತ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಈಗ ಒಂದು ಬ್ರೇಕ್ ಇರುತ್ತೆ, ಬ್ರೇಕ್ ಆದ ನಂತರ ಎಕ್ಸ್ ರೇ ಕಾರ್ಯಕ್ರಮ ಪ್ರಸಾರವಾಗುತ್ತೆ.